ಗೈಸ್ ವಿಡಿಯೋನ ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ AK ಸ್ಟುಡಿಯೋ ಕಡೆ ಅಂತ ಟೈಮ್ಸ್ ಮತ್ತು ವಾಟ್ಸಪ್ ಇದೆ, ಕಮೆಂಟ್ ಸೆಕ್ಷನ್ ಪಿನ್ ಮಾಡ್ತೀನಿ, ಜಾಯ್ನ್ ಆಗಿ. ನಿಮಗೆ ಪ್ರೊಮೋದ ಅಪ್ಡೇಟ್ಗಳೆಲ್ಲ ಸಿಗ್ತಿರುತ್ತೆ, ಅಲ್ಲಿ ನೋಡಿ ಎಂಜಾಯ್ ಮಾಡಿ. ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ 10 ಹೈಯೆಸ್ಟ್ TRPನ ತಗೊಂಡಂಥ ಸೀಸನ್ನು. ಯಾಕೆ ಏನು ಅಂತ ನಿಮಗೆ ಗೊತ್ತಿರಬೇಕಲ್ಲ, ಜಗಳದಿಂದ. ಸೊ ಇದೆಲ್ಲ ನೋಡ್ತಿದ್ದಾಗ ತುಂಬ ಜನ ಬೈಯುವಂಥದ್ದು ಅಲ್ಲಿರುವಂಥ ಸ್ಪರ್ಧಿಗಳಿಗೆ. ಆದರೆ ಯಾರಿಗೂ ಕೂಡ ಗೊತ್ತಾಗದಂತೆ ತುಂಬ ಚೆನ್ನಾಗಿ ಈ ಕೆಲಸಗಳನ್ನ ಮಾಡ್ತಿರುವಂಥದ್ದು, ಅಂದರೆ ಜಗಳಗಳನ್ನ ಸೃಷ್ಟಿ ಮಾಡುವಂಥ ಕೆಲಸಗಳನ್ನ ಮಾಡ್ತಿರುವಂಥದ್ದು ಬಿಗ್ ಬಾಸ್ ಅವರು. ಅದೊಂದು ಎಕ್ಸಾಂಪಲ್ ಆಗಿ ಹೇಳಬೇಕು ಅಂದರೆ ನಿಮಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಈ ಸೀಸನ್ ಅಷ್ಟು ಯಾವುದೇ ಸೀಸನ್ನು ಕೂಡ ಓಪನ್ ನಾಮಿನೇಷನ್ ಆಗೇ ಇಲ್ಲ. ಈ ಓಪನ್ ನಾಮಿನೇಷನು ನೀವು ಕೇಳ್ಬೋದು, ಬ್ರೋ ಅದೊಂದು ಪ್ರಕ್ರಿಯೆ ತಾನೆ, ಅದರಲ್ಲಿ ಏನಿದೆ ಅಂತ. ಆದರೆ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಅದು ಪ್ರತಿ ಸಲ ಬಂದಾಗ ಜಗಳ ಹತ್ಕೊಳ್ಳುತ್ತೆ. ಹಿಂಗೆ ಅಂದರೆ ಆಲ್ರೆಡಿ ಒಂದೇನೋ ಮನಸ್ತಾಪ ಇರುತ್ತೆ, ಒಬ್ಬರ ಬಗ್ಗೆ ಒಂದು ಒಪಿನಿಯನ್ ಇರುತ್ತೆ. ಅದು ರಿಪೀಟೆಡ್ ಆಗ್ತಾ ಹೋದಾಗ ಏನಾಗುತ್ತೆ, ಅವ್ರು ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ಸೊ ಅದನ್ನು ತುಂಬ ನೀಟಾಗಿ ಕೆಲಸನ ಸಕ್ಕದಾಗಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಒಬ್ಬರು ಮನಸ್ಸನ್ನ ದೂರ ಮಾಡಿದ್ರೆ ಹೊಡೆದಾಕುವಂಥದ್ದು, ಮನಸ್ತಾಪ ಇತ್ತು ಅಂದರೆ ಇನ್ನೂ ಜಾಸ್ತಿ ಮಾಡುವಂಥದ್ದು, ಒಬ್ಬರ ಮೇಲೆ ಇನ್ನೊಬ್ರಿಗೆ ಏನೋ ಒಪಿನಿಯನ್ ಇದೆ ಅಂದರೆ ಅದು ಇನ್ನೂ ನೆಗೆಟಿವ್ ಮಾಡುವಂಥದ್ದು, ಈ ಕೆಲಸಗಳನ್ನ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವ್ರು ಎಷ್ಟೇ ಸರಿಯಾಗಬೇಕು ಅಂತ ಅಂದ್ಕೊಂಡ್ರು, ಇವರಂತೂ ಸರಿಯಾಗಿ ಬಿಡ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಅನಿಸುತ್ತೆ ಅದನ್ನು ಆನೆಸ್ಟಾಗಿ ಹೇಳಿ. ಯಾಕಂದ್ರೆ ನಾವೆಲ್ಲರೂ ಕೂಡ ಸ್ಪರ್ಧೆ ಬಗ್ಗೆ ಮಾತಾಡ್ತೀವಿ. ಆದರೆ ಇಲ್ಲಿ BBK ಟೀಮ್ ಅವ್ರು ಮಾಡ್ತಿರುವಂಥ ಕೆಲಸನ ತುಂಬ ಜನ ನೋಡೋದೇ ಇಲ್ಲ, ಅರ್ಥ ಮಾಡ್ಕೊಳ್ಳೋದು ಇಲ್ಲ. ಸೊ ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇವಾಗ ನಾಮಿನೇಷನ್ ಕಾವು ಅಂತ ಒಂದು ಕ್ಯಾಪ್ಷನ್ ಬೇರೆ ಕೊಟ್ಟು ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಇದರಲ್ಲಿ ಕಾರ್ತಿಕ್ ವರ್ಸಸ್ ಸಂಗೀತ ಸಿಕ್ಕಾಪಟ್ಟೆ ಮಾತುಕತೆ ಆಗ್ತದೆ. ಆ ಪ್ರೋಮೋ ನೋಡ್ಕೊಬನ್ನಿ, ಆಮೇಲೆ ನಾವು ಕೆಲವು ವಿಷಯಗಳ ಬಗ್ಗೆ ಮಾತಾಡೋಣ, ಓಕೆನಾ? ನಾಮಿನೇಟ್ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಬಂದ್ಬಿಟ್ಟು ಪ್ರತಾಪ್ ಅವರು, ವರ್ತೂರ್ ಸಂತೋಷ್, ಕಾರ್ತಿಕ್ ನನ್ನ ಬಗ್ಗೆ ಮಾತಾಡಿರುವಂತ ರೀತಿ ನನಗೆ ಇಷ್ಟ ಆಗ್ಲಿಲ್ಲ. ಅವ್ರು ಮಾಡಿರುವಂತಹ ತಪ್ಪು ಅವ್ರಿಗೆ ಅರಿವಿಲ್ಲ. ನಾನ್ ಮಾಡಿದ್ದೆ ಸರಿ ಅಂತ ಯಾವಾಗ್ಲೂ ವಾದಿಸ್ತಾರೆ. ಅವ್ರದ್ದು ನನ್ನ ಮಧ್ಯೆ ಏನೇ ಸಮಸ್ಯೆ ಇದ್ರು ಬೇರೆ ರೀತಿ ಪೋರ್ಟ್ರೇ ಮಾಡಿ ಬೇರೆಯವ್ರಿಗೆ ಬೇರೆ ರೀತಿ ಇನ್ಫಾರ್ಮೇಶನ್ ಕೊಡಕ್ ಟ್ರೈ ಮಾಡ್ತಾ ಇದ್ದಾರೆ. ಅಗತ್ಯಕ್ಕೆ ತಕ್ಕ ಹಾಗೆ ಇವ್ರ ಜೊತೆ ಇದ್ರೆ ನನ್ಗೇನಾದ್ರೂ ಉಪಯೋಗ ಆಗುತ್ತೆ ಅನ್ನೋ ಆಪರ್ಚುನಿಟಿನ ಹುಡುಕ್ತಾ ಇರ್ತಾರೆ. ತುಂಬಾ ಈಗೋಯಿಸ್ಟಿಕ್ ಅಂತ ನಂಗೆ ಅನ್ಸ್ತಾರೆ. ಹೌದು, ನಾನು ಈಗೋಯಿಸ್ಟಿಕ್. ಏನಿವಾಗ ಇಂದು ರಾತ್ರಿ 9:30ಕ್ಕೆ ಗೈಸ್ ಪ್ರೋಮೋ ನೋಡೋಲ್ಲ, ಏನು ಸೀನ್ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನಿಜವಾಗ ನಾವು ನೋಡಿದಂಥ ಸ್ಪರ್ಧಿಗಳ ನಾವು ರೀತಿ ಫೀಲ್ ಕೊಡ್ತಿರೋದು. ಅದರಲ್ಲೂ ಕೂಡ ಕಾರ್ತಿಕ್ ವರ್ಸಸ್ ಸಂಗೀತ ಅಂದ್ಕೊಂಡಿರಲಿಲ್ಲ ತುಂಬ ಜನ ಈ ಲೆವೆಲ್ಗೆ ಹೋಗುತ್ತೆ ಅಂತ. ಅವರಿಬ್ಬರು ಬಂದಿದ್ದಂಥ ರೀತಿ ಆ್ಯಂಡ್ ಅವ್ರು ಇದ್ದಿದ್ದಂಥ ರೀತಿ ನೋಡಿದ್ರೆ ಈ ರೀತಿ ಇರ್ತಾರೆ ಅಂತ ಕ್ಲಿಯರ್ನೇ ಅಂದ್ಕೊಂಡಿಲ್ಲ. ಆ್ಯಂಡ್ ಬಿಗ್ ಬಾಸ್ ಅವ್ರ ಪಾತ್ರ ಕೂಡ ಇದೆ ಇದರಲ್ಲಿ. ನೋಡೋಣ, ಹಂಗೆ ಬನ್ನಿ ಮಾತಾಡೋಣ. ಸೊ ನಾಮಿನೇಷನ್ ಪ್ರಕ್ರಿಯೆ ನಡೀತಿದೆ. ಸೊ ಪ್ರತಾಪ್ ಅವ್ರನ್ನ ನಾಮಿನೇಟ್ ಮಾಡ್ತಿರುವಂಥದ್ದು ತುಕಾಲಿ ಅವರು. ಡ್ರೋಮ್ ಪ್ರತಾಪ್ ನಿನ್ನೆನೂ ಕೂಡ ಹೇಳಿದ್ರು ಎಲ್ಲೂ ಬಿಡಲ್ಲ ಮತ್ತು ನನ್ನ ಹೆಸರು ತಗೋತಾರೆ ಅಂತ. ಅದೇ ರೀತಿ ಆಗ್ತಿದೆ ತುಕಾಲಿ ಅವ್ರು ಮಾಡ್ತಿರುವಂಥದ್ದು. ಆ್ಯಂಡ್ ತುಕಾಲಿ ಅವ್ರು ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರಿಗೆ ಯಾರ ಜೊತೆ ಪರ್ಸನಲ್ ಟಾರ್ಗೆಟ್ ಇಲ್ಲ ಅಥವಾ ರಿವೆಂಜ್ ಇಲ್ಲ. ಅವ್ರು ಏನು ಮಾಡ್ಕೋತಾರೆ ಅಂದರೆ, ಒಬ್ಬರು ಯಾರು ನನಗೆ ಕೊಟ್ರಾ ನಾನು ಅವ್ರಿಗೆ ಕೊಡ್ತೀನಿ ರಿಟರ್ನು, ಅಷ್ಟೇ ಅವ್ರದ್ದು ಮೇನು. ಅದನ್ನ ಬಿಟ್ಟರೆ ಬೇರೆ ಎಂತ ಇಲ್ಲ ಅಂತ ಅನಿಸಿದೆ. ಸೊ ವರ್ತೂರ್ ಸಂತೋಷ್ ಅವ್ರಿಗೆ ನಮ್ಮ ಇವ್ರು ನಾಮಿನೇಟ್ ಮಾಡ್ತಿರುವಂಥದ್ದು ಅನಿಸುತ್ತೆ, ನಮ್ಮ ಯಾರಪ್ಪ ನಮ್ರತ್ ಅವರು. ಸಂಗೀತ ಮತ್ತು ವಿನಾಯಕ್ ಕಾರ್ತಿಕ್ ಹೆಸರು ತೊಗೊಂಡಿದ್ದಾರೆ. ನನ್ನ ಬಗ್ಗೆ ಮಾತಾಡಿರುವಂತ ರೀತಿ ನನಗೆ ಇಷ್ಟ ಆಗ್ಲಿಲ್ಲ. ತುಂಬ ಜನ ಇದನ್ನು ಮೆನ್ಷನ್ ಮಾಡಿದ್ರು. ಕಾರ್ತಿಕ್ ಅವ್ರ ಸಂಗೀತ ಅವ್ರ ಬಗ್ಗೆ ಇದನ್ನು ಹೇಳ್ತಾರೆ, ಹಾಗೆ ಹೇಳ್ತಾರೆ ಅಂತ. ಅದ್ರ ಬಗ್ಗೆನೇ ಇರ್ಬೋದು ಅನ್ಕೋತೀನಿ. ಆ್ಯಕ್ಚುಲಿ ಸಂಗೀತ ಅವ್ರಿಂದ ಕೂಡ ತುಂಬ ತಪ್ಪುಗಳಾಗಿದೆ. ಅವರು ಸಾರಿನ ಕಾರ್ತಿಕ್ ಜೊತೆ ಮಾತಾಡೋದು ಜಾಸ್ತಿ ಕೇಳೋಕ್ಕೆ ಇಷ್ಟಪಟ್ಟಿದ್ರು. ಅದನ್ನು ಮಾಡಿದ್ರು ಕೂಡ ಈ ಬಕೆಟ್ ಅನ್ನೋ ವಿಷಯದಲ್ಲಿ. ಕಾರ್ತಿಕ್ ಅವ್ರು ಎಲ್ಲ ಒಂದು ಕಡೆ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಚೆನ್ನಾಗಿರ್ತಿತ್ತೇನೋ. ಜೊತೆಗೆ ಸಂಗೀತ ಕೂಡ ಸರಿ ಅಂತ ಯಾವಾಗ್ಲೂ ಇರುತ್ತೆ, ವಾದ ಇರುತ್ತೆ ಪಕ್ಕ. ಸಮಸ್ಯೆ ಇದ್ರು ಬೇರೆ ರೀತಿ ಪೋರ್ಟ್ರೇ ಮಾಡಿ ಬೇರೆಯವ್ರಿಗೆ ಬೇರೆ ರೀತಿ ಇನ್ಫಾರ್ಮೇಶನ್ ಕೊಡಕ್ ಟ್ರೈ ಮಾಡ್ತಾರೆ. ಇದು ಏನಂದರೆ ಕೆಲವೊಂದು ಏನಾರು ಆದಾಗ ಅದನ್ನು ಹೇಳುವಂಥ ರೀತಿ. ಫಾರ್ ಎಕ್ಸಾಂಪಲು ನಿಮಗೆ ಗೊತ್ತಿರ್ಬೋದು, ಈ ಟಾಸ್ಕ್ ನಡೀತಲ್ಲಪ್ಪ ಮಾಲೀಕರು ಮತ್ತಿದ್ದು. ಸೊ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕಾರ್ತಿಕ್ ಅವರ ಇಂಟೆನ್ಷನ್ ಇದ್ದು ದುಡ್ಡು ಬೇಕಾಗಿತ್ತು, ಅದಕ್ಕೋಸ್ಕರ ತಗೊಂಡ್ರು. ಅದೆಲ್ಲ ತಪ್ಪಲ್ಲ ಒಂದು ರೀತಿ, ಓಕೆನಾ? ಬಟ್ ಸ್ಟಿಲ್ ಅದನ್ನು ಪೋರ್ಟ್ರೇಟ್ ಮಾಡಿದ ರೀತಿ, ಅಂದರೆ ಅವರೇ ಅದನ್ನು ತಪ್ಪು ಮಾಡಿದ್ರು. ಆಲ್ರೆಡಿ ಅಗ್ರಿಮೆಂಟ್ ಆಗಿರುವಂಥ ರೀತಿ ಆಗಿದ್ಮೇಲೆ, ಅಗ್ರಿಮೆಂಟ್ ಥರ ಆದಮೇಲೆ ಇಸ್ಕೊಂಡ್ಮೇಲೆ ಅದು ಮಾಡಿದ್ದೆಲ್ಲ ಎಥಿಕ್ಸ್ಗೆ ವಿರುದ್ಧವಾಗಿತ್ತು. ಆದರೂ ಕೂಡ ಅದನ್ನು ಸಂಗೀತದ ಮೇಲೆ ತಪ್ಪು ಮಾಡೋ ರೀತಿ ಕೂಡ ಕಾರ್ತಿಕ್ ಮಾಡಿದ್ದುಂಟು. ತನಿಷ್ ಅವ್ರ ಹತ್ರ ಮಾತಾಡಿದ್ದಾಗ್ಬೋದು, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಡ್ರೋಮ್ ಪ್ರತಾಪ್ ಜೊತೆ ಮಾತಾಡಿದ್ದು ಅದನ್ನೇ ರೀತಿ ಇತ್ತು. ಅಂದರೆ ಅವರೇ ತಪ್ಪು, ನೋಡಪ್ಪ ಅವ್ರು ಹೀಗೋ ನೋಡೋ ಹಾಗೆ ಏನೋಗೆ ಇತ್ತು. ಸೊ ಅವ್ರ ತಪ್ಪನ್ನ ಮುಚ್ಕೊಳ್ಳೋ ರೀತಿ ಇತ್ತು. ಅದ್ರ ಬಗ್ಗೆ ಇರ್ಬೋದು ಇದು. ಅಗತ್ಯಕ್ಕೆ ತಕ್ಕ ಹಾಗೆ ಇವ್ರ ಜೊತೆ ಇದ್ರೆ ನನ್ಗೇನಾದ್ರೂ ಉಪಯೋಗ ಆಗುತ್ತೆ ಅನ್ನೋ ಆಪರ್ಚುನಿಟಿನ ಹುಡುಕ್ತಾ ಇರ್ತಾರೆ. ತುಂಬಾ ಈ ಸಂಗೀತದ ಬಗ್ಗೆ ಹೇಳ್ತಿರೋದು ಇದು. ಆ್ಯಕ್ಚುಲಿ ಸಂಗೀತ 1 ವರ್ಷ ಅಲ್ಲೇ ನಡೀತಿರುವಂಥದ್ದು. ನಿಮಗೆಲ್ಲ ಗೊತ್ತಿರುವ ಹಾಗೆ ಅದನ್ನು ವಿನಯ್ ಅವರು ಹೇಳಿದ್ದಾರೆ, ಕಾರ್ತಿಕ್ ಅಲ್ಲೇ ಇದ್ದರು, ಆ್ಯಂಡ್ ಸಿನಿಮಾ ಹೇಳಿದ್ದಾರೆ, ಡ್ರೋಮ್ ಪ್ರತಾಪ್ ಹೇಳಿದ್ದಾರೆ. ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಸಂಗೀತ ಯಾರ್ಯಾರ ಜೊತೆನೂ ಇಲ್ಲ. ಅದು ಇದ್ದಿದ್ದು ಡ್ರೋಮ್ ಪ್ರತಾಪ್ ಜೊತೆ ಆ್ಯಂಡ್ ಕಾರ್ತಿಕ್ ಅವ್ರ ಜೊತೆ, ತನಿಷನ್ ಜೊತೆ. ಇವಾಗ ಡ್ರೋಮ್ ಪ್ರತಾಪ್ ಜೊತೆ ಮಾತ್ರ ಇದ್ದಾರೆ. ಈಗೋಯಿಸ್ಟಿಕ್ ಅಂತ ನಂಗೆ ಅನ್ಸ್ತಾರೆ. ಹೌದು, ನಾನು ಈಗೋಯಿಸ್ಟಿಕ್. ಆ್ಯಕ್ಚುಲಿ ಕಾರ್ತಿಕ್ ಈಗೋಯಿಸ್ಟಿಕ್ ಅಂತಲ್ಲ. ವಿಷಯ ಏನಪ್ಪ ಅಂದರೆ ಕಾರ್ತಿಕ್ ಅವ್ರು ಬೇಗ ತಗೋತಾರೆ, ಬೇಗ ರಿಯಾಕ್ಟ್ ಮಾಡ್ತಾರೆ. ಸೇಮ್ ಸಂಗೀತರು ಸೇಮ್ ಕ್ಯಾರೆಕ್ಟರ್ ಇದೆ, ಅದ್ರಲ್ಲಿ ಏನು ಚೇಂಜಸ್ ಏನಿಲ್ಲ. ಬಟ್ ಈಗ ನೋಡಿ ಬಂತು ಮಾತು, ಬಂದಷ್ಟಕ್ಕೆ ಕಾರ್ತಿಕ್ ಅವ್ರ ರಿಯಾಕ್ಷನ್ ಬಂತು. ಸೊ ಅದನ್ನು ತಾಳ್ಮೆಯಿಂದ ಕೂಡ ತಗೋಬೋದು. ಬಟ್ ಹೇಳೋದು ಈಸಿ, ಅಲ್ಲಿ ನಿಂತ್ಕೊಂಡು ತಗೊಳ್ಳೋದು ಕಷ್ಟ.
ಏನು ಇವಾಗ ತುಕಾಲಿ ಅವರು ಕೂಡ ಇವ್ರನ್ನೇ ನಾಮಿನೇಟ್ ಮಾಡೋ ಅನಿಸುತ್ತೆ. ಅವ್ರ ಕೈ ಥರ ಕಾಣಿಸ್ತಿದ್ದು ಕಾರ್ತಿಕ್ ಅವ್ರದ್ದು. ವಿಚಿತ್ರವಾಗಿದೆ ಅಪ್ಪ, ಒಂಥರ ಬೇಜಾರಾಗುತ್ತೆ ಹೆಂಗೋರು ಹಿಂಗಿದವ್ರು ಹಿಂಗಾದ್ರು ಅಂತ. ಬಟ್ ಇಲ್ಲಿ ತುಂಬ ವಿಷಯ ಕ್ಲಿಯರಾಗಿ ಗೊತ್ತಾಗ್ತಿರೋದೇನೆಂದರೆ ಇಬ್ಬರ ಜಗಳ ಮೂರವರಿಗೆ ಲಾಭ ಆಗೇ ಆಗುತ್ತೆ. ಆ್ಯಂಡ್ ಇವರು ಇಬ್ಬರು ವಿನ್ನರ್ ಆಗದಂತೆ ಬೇರೆಯವ್ರು ವಿನ್ನರ್ ಆದರೂ ಆಗ್ಬೋದು. ಇವರು ಇದೇ ರೀತಿ ಕಚ್ಚಾಡ್ಕೊಂಡು ಇದೇ ರೀತಿ ಒಬ್ಬರ ಮೇಲೆ ಇದು ಮಾಡ್ಕೊಂಡು ಹೋದ್ರು ಅಂದರೆ ಹೊರಗಡೆನೂ ಅಷ್ಟೇ ನೆಗೆಟಿವ್ ಆಗ್ತಿದೆ, ಅದಂತೂ ಹೇಳ್ಬಿಡ್ತೀನಿ. ಕಾರ್ತಿಕ್ ಬಗ್ಗೆ ಸಂಗೀತವ್ರ ಬಗ್ಗೆ ಕಾರ್ತಿಕ್ ಫ್ಯಾನ್ಸ್ಗಳು ಹಿಂಗೆ ಮಾಡ್ಕೊಂಡು ಹೋಗ್ತಿರುವಂಥದ್ದು. ತುಂಬ ಜನ ನನಗೂ ಕೂಡ ವೀಡಿಯೋ ಶೇರ್ ಮಾಡ್ತಾರೆ, ಇದ್ರ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಮಾತಾಡಿ ಅಂತ. ನನಗೆ ತುಂಬ ಕ್ಲಿಯರಾಗಿ ಗೊತ್ತಾಗೋದು ಏನಂದರೆ ಓಕೆ ಇಲ್ಲಿ ಒಬ್ಬರನ್ನ ರಾಂಗ್ ಆಗಂತ ಪ್ರೂವ್ ಮಾಡಬೇಕು ಅಂತ ಅನ್ಕೋತಿರುವಂಥದ್ದು. ಮಾತಾಡೋಣ ಕೆಲವು ವಿಷಯಗಳ ಬಗ್ಗೆ. ಬಟ್ ನನಗೆ ಎಪಿಸೋಡ್ ಬಗ್ಗೆ ಇಂಟ್ರೆಸ್ಟ್ ಇಲ್ದಂತಿರೋದ್ರಿಂದ ಬರೀ ಪ್ರೋಮೋ ಅಪ್ಡೇಟ್ ಮಾಡ್ತಿದ್ದೆ. ಇನ್ನು ಮುಂದೆ ಎಪಿಸೋಡ್ ರಿವ್ಯೂನ ಮಾಡ್ತೀನಿ, ಮಾತಾಡೋಣ ಎಲ್ಲ ವಿಷಯಗಳಲ್ಲಿ. ಓಕೆನಾ, ಸಿಗೋಣ ಮತ್ತೆ. ನಿಮಗೆ ಅನ್ಸೋದು ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಗಾಯ್ಸ್. ಬಾಯ್.